ಸ್ನೇಹಿತರೆ ನೋಡಿ, ಇದು ಮೈಸೂರಿನಲ್ಲಿ ನನ್ನ ಅಜ್ಜ ಗಣಪತಿ ದಾನಗೇರಿಯವರ ತೋಟದಿಂದ ಬೆಂಗಳೂರಿಗೆ ತಂದಿದ್ದು. ಇವೆಲ್ಲವುಗಳನ್ನು ಬಳಸಿಕೊಂಡು ನಮ್ಮ ಮನೆಯಲ್ಲಿ ನೆಂಟರಿಷ್ಟರು ಸೇರಿದವಾಗ ಹವ್ಯಕ ವಿಶೇಷದ ಅಡುಗೆಯ ಜೊತೆಗೆ ಇನ್ನೂ ಏನೆಲ್ಲ ಮಾಡಿದ್ದೆವು ಅನ್ನೋದನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಮನೆ ಅಂಗಳದಲ್ಲಿ ಬೆಳೆದಂತಹ ಈ ಕೆಂಪು ಪೇರಲೆಯನ್ನು ಬಳಸಿ ಸವಿಯಾದ ಜ್ಯೂಸ್ ಅಥವಾ ಪಾನಕವನ್ನು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಈ ಪೇರಲೆ ಹಣ್ಣುಗಳನ್ನು ಚಿಕ್ಕದಾಗಿ ಕತ್ತರಿಸಿಕೊಂಡು ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಇದು ಚಂದ್ರ ಪೇರಲೆ ಆದ್ದರಿಂದ ಬಣ್ಣವು ಚೆನ್ನಾಗಿತ್ತು. ಇವುಗಳ ಬೀಜಗಳನ್ನು ಜಾಲರಿಯಲ್ಲಿ ಸ್ವಲ್ಪ ನೀರನ್ನು ಬೆರೆಸಿ ಶೋಧಿಸಿಕೊಂಡರೆ ನಾವು ಕುಡಿಯುವಾಗ ಈ ಬೀಜಗಳು ಬಾಯಿಗೆ ಸಿಗುವುದಿಲ್ಲ. ತಕ್ಕಷ್ಟು ನೀರನ್ನು ಬೆರೆಸಿ ಸಿಹಿಗೆ ನಾನಿಲ್ಲಿ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪನ್ನು ಬೆರೆಸಿದ್ದೀನಿ. ಬೇಸಿಗೆಯಲ್ಲಿ ಇಂತಹ ಸವಿಯಾದ ಪಾನೀಯವನ್ನು ಸೇವಿಸುವುದರಿಂದ ಬಾಯಾರಿಕೆಯು ಕಡಿಮೆಯಾಗುವುದಷ್ಟೇ ಅಲ್ಲದೆ ಆರೋಗ್ಯಕರವಾಗಿಯೂ ಇರುತ್ತದೆ. ಇವೆಲ್ಲದರ ಜೊತೆಗೆ ಹವ್ಯಕರಲ್ಲಿ ವಿಶೇಷವಾಗಿ ಮಾಡುವಂತಹ ಅನ್ನದೊಡನೆ ಊಟ ಮಾಡಲು ಹುಳಿ, ಕಾಯಿ ರಸ, ಹಸಿ ಇತ್ಯಾದಿಗಳೆಲ್ಲವನ್ನು ಮಾಡಿದ್ದೀನಿ. ಹಾಗಲಕಾಯಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿಯಾಗಿ ಹುರಿದುಕೊಂಡು ನೀರನ್ನು ಬೆರೆಸಿ ಬೇಯಲು ಇಟ್ಟುಕೊಂಡಿದ್ದೀನಿ. ಒಂದರ ಜೊತೆಗೆ ಇನ್ನೊಂದು ಅಡುಗೆಯನ್ನು ಇಲ್ಲಿ ಮಾಡಿದ್ದನ್ನು ನಿಮ್ಮೊಡನೆ ಹಂಚಿಕೊಂಡರೆ ನಿಮಗೆ ಆ ಅಡುಗೆಯ ವಿಧಾನವು ಗೊತ್ತಾಗೋದಿಲ್ಲ ಅಂತ ಎಲ್ಲವುಗಳನ್ನು ಒಂದೆಡೆ ಸೇರಿಸಿ ನಾನಿಲ್ಲಿ ಈ ವಿಡಿಯೋಗಳನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಹಾಗಲಕಾಯಿ ಬೆಂದ ನಂತರ ಅದರ ಜೊತೆಗೆ ಉಪ್ಪು ಬೆಲ್ಲವನ್ನು ಹಾಕಿ ಕುದಿಯಲು ಇಡಬೇಕು. ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ, ಉದ್ದಿನಬೇಳೆ, ಮೆಂತ್ಯ, ಕೊತ್ತಂಬರಿ, ಸಾಸಿವೆ, ಜೀರಿಗೆ ಹಾಗೆ ಒಂದು ಲವಂಗವನ್ನು ಹಾಕಿ ಕೆಂಪಗಾಗುವಂತೆ ಹುರಿದುಕೊಳ್ಳಬೇಕು. ಬಿಸಿಯಾದ ಬಾಣಲೆಗೆ ನಾನಿಲ್ಲಿ ಸಂಕ್ರಾಂತಿಯಲ್ಲಿ ಕೊಟ್ಟ ಈ ಹುರಿದ ಎಳ್ಳನ್ನು ಹಾಕಿ ಕಾಯಿ ತುರಿಯನ್ನು ಹಾಕಿ ಬಿಸಿಯಾದ ಬಾಣಲೆಯಲ್ಲಿ ಈ ರೀತಿಯಾಗಿ ಹುರಿದುಕೊಂಡಿದ್ದೀನಿ. ನಂತರ ಅದಕ್ಕೆ ತಕ್ಕಷ್ಟು ಹುಣಸೆ ಹಣ್ಣನ್ನು ಹಾಕಿ ಆರಿದ ನಂತರ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ರುಬ್ಬುವಾಗ ಸ್ವಲ್ಪ ಅರಿಶಿಣವನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಂಡು ಬೇಯುತ್ತಿರುವ ಈ ಹಾಗಲಕಾಯಿಯ ಹೋಳಿಗೆ ಹಾಕಿ ತಕ್ಕಷ್ಟು ನೀರನ್ನು ಬೆರೆಸಿದರೆ ಹಾಗಲಕಾಯಿಯ ಕಾಯಿ ರಸವು ಸಿದ್ಧವಾಗುತ್ತದೆ. ಅಷ್ಟರಲ್ಲಿ ನಾನು ಮೊಳಕೆ ಬಂದ ಬವಡೆಕಾಳು ಅಂತೀವಿ, ಆ ಕಾಳಿನ ಜೊತೆಗೆ ಕೆಸುವಿನ ಮೊಟ್ಟೆ ಅಂತ ಹೇಳೋದು, ಅರ್ಬಿ ಅಂತಲೂ ಹೇಳುತ್ತಾರೆ, ಅವುಗಳನ್ನು ಬೇಯಿಸಿಕೊಂಡಿದ್ದೀನಿ. ನೋಡಿ, ನುಣ್ಣಗೆ ಬೆಂದ ಈ ಬವಡೆಕಾಳನ್ನು ಒಮ್ಮೆ ಸೌಟಿನಿಂದ ಈ ರೀತಿಯಾಗಿ ಮೆತ್ತಗಾಗುವಂತೆ ಮಾಡಿಕೊಂಡರೆ ಹುಳಿಯು ಸಮರಸವಾಗಿ ಬರುತ್ತದೆ. ನಂತರ ಈ ಮಿಶ್ರ ಸೊಪ್ಪುಗಳನ್ನು ನೀರು ಬೆರೆಸಿ ಚೆನ್ನಾಗಿ ಬೇಯಿಸಿಕೊಂಡು ಈ ಬೇಯಿಸಿ ಇಟ್ಟುಕೊಂಡ ಕಾಳನ್ನು ಹಾಕಿ ಇನ್ನೊಮ್ಮೆ ಕುದಿಯಲು ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿಕೊಂಡಿದ್ದೀನಿ. ಇದಕ್ಕೆ ಮಸಾಲೆಗಾಗಿ ನಾನಿಲ್ಲಿ ಕೊತ್ತಂಬರಿ, ಜೀರಿಗೆ, ಸಾಸಿವೆ ಹಾಗೆ ಒಣಮೆಣಸಿನಕಾಯಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದುಕೊಂಡು ಹುಣಸೆಹಣ್ಣು ಹಾಕಿ ರುಬ್ಬಿಕೊಳ್ಳಿ. ನಾನಿಲ್ಲಿ ರುಬ್ಬಿದ ತೆಂಗಿನಕಾಯಿ ಮಿಶ್ರಣವೂ ಇತ್ತು, ಅದನ್ನು ಜೊತೆಗೆ ಸೇರಿಸಿ ರುಬ್ಬಿಕೊಂಡಿದ್ದೀನಿ. ಉಪ್ಪು ಬೆಲ್ಲ ಹಾಕಿದ ಈ ಬವಡೆಕಾಳಿನ ಮಿಶ್ರಣವು ಕುದಿಯುತ್ತಿರುವಾಗ ನಾವು ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ನಮ್ಮ ಹವ್ಯಕರಲ್ಲಿ ಅದರಲ್ಲಿಯೂ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸದೆ ಮಾಡುವಂತಹ ಹುಳಿಯು ಅನ್ನದೊಡನೆ ಊಟ ಮಾಡಲು ಸಿದ್ಧವಾಗುತ್ತದೆ. ಇದಕ್ಕೆ ತೊಗರಿಬೇಳೆಯನ್ನು ಹಾಕಬೇಕೆಂತಿಲ್ಲ, ಯಾಕೆಂದರೆ ನಾವು ಕಾಳನ್ನು ಮೃದುವಾಗಿ ಬೇಯಿಸಿಕೊಂಡಿದ್ದೀವಿ. ಹೀಗೆ ಒಂದಾದ ಮೇಲೆ ಒಂದು ಅಡುಗೆ ಮಾಡುತ್ತಿರುವಾಗ ನಾನಿಲ್ಲಿ ಚೀಸ್ ಕಾರ್ನನ್ನು ಮಾಡೋಕ್ಕೆ ಹಾಲನ್ನು ಮನೆಯಲ್ಲಿಯೇ ಪನೀರ್ ಥರ ಮಾಡೋಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಬೆರೆಸಿ ಈ ರೀತಿಯಾಗಿ ಹಾಲು ಒಡೆದ ನಂತರ ಇದನ್ನು ಶೋಧಿಸಿಕೊಂಡು ಈ ನೀರಿನಲ್ಲಿಯೇ ಗೋಧಿ ಹಿಟ್ಟನ್ನು ಸೇರಿಸಿ ಪುಲ್ಕಾಗಿ ಹಿಟ್ಟನ್ನು ಸಿದ್ಧಪಡಿಸಿಕೊಂಡಿದ್ದೀನಿ. ಚೀಸ್ ಕಾರ್ನ್ ಮಾಡೋಕ್ಕೆ ನಾನಿಲ್ಲಿ ಬಡೆಸೊಪ್ಪು, ಏಲಕ್ಕಿ, ಲವಂಗ, ಜೀರಿಗೆ, ಚಕ್ಕೆ, ಖಾರಕ್ಕಾಗಿ ಸೂಜಿ ಮೆಣಸು ಇವೆಲ್ಲವನ್ನು ಸ್ವಲ್ಪ ಹುರಿದುಕೊಂಡು ಆರಿದ ನಂತರ ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡೋಕ್ಕೆ ಹಾಕಿಕೊಂಡಿದ್ದೀನಿ. ಇದರ ಜೊತೆಯಲ್ಲಿ ಹುರಿದ ಈರುಳ್ಳಿಯನ್ನು ಸಹ ಹಾಕಿಕೊಂಡಿದ್ದೀನಿ. ಈರುಳ್ಳಿಯನ್ನು ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪವನ್ನು ಬೆರೆಸಿ ಬಣ್ಣ ಬದಲಾಗುವ ತನಕ ಹುರಿದುಕೊಂಡು ಸ್ವಲ್ಪ ಈರುಳ್ಳಿಯನ್ನು ಈ ಮಸಾಲೆ ಜೊತೆಗೆ ಹಾಕಿ ನೆನೆಸಿಟ್ಟ ಗೋಡಂಬಿಯನ್ನು ಹಾಕಿ ರುಬ್ಬಿಕೊಳ್ಳಬೇಕು. ಹುರಿದುಕೊಳ್ಳುತ್ತಿರುವ ಈರುಳ್ಳಿಗೆ ನಾನಿಲ್ಲಿ ಕೊತ್ತಂಬರಿ, ಜೀರಿಗೆಯ ಪುಡಿ ಹಾಗೆ ರುಬ್ಬಿಟ್ಟುಕೊಂಡ ಈ ಗೋಡಂಬಿ
ಮಿಶ್ರಣ ಇವೆಲ್ಲವನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ಕುದಿಯಲು ಇಟ್ಟಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಮಾಡಿಟ್ಟುಕೊಂಡ ಈ ಪನ್ನೀರನ್ನು ಹಾಕಿದ್ದೀನಿ. ಪನ್ನೀರನ್ನು ನಾನು ಚೂರುಗಳನ್ನಾಗಿ ಮಾಡಿಲ್ಲ, ಯಾಕೆಂದರೆ ಆಗಿಂದಾಗಲೇ ಮಾಡ್ತಾ ಇರೋದ್ರಿಂದ ಇದನ್ನು ಪುಡಿ ಪುಡಿಯಾಗಿ ಈ ರೀತಿಯಾಗಿ ಮಾಡೋಕ್ಕೆ ಬರುತ್ತೆ. ಈ ರೀತಿ ಮಾಡೋದ್ರಿಂದ ಸಮರಸವಾಗಿಯೂ ಇರುತ್ತೆ ಅಂತ ನಾನು ಪನ್ನೀರನ್ನು ಆ ರೀತಿ ಮಾಡಿಟ್ಟುಕೊಂಡು ಬಿಡಿಸಿಟ್ಟುಕೊಂಡ ಈ ಸ್ವೀಟ್ ಕಾರ್ನನ್ನು ಇದರ ಜೊತೆಗೆ ಹಾಕಿ ಚೆನ್ನಾಗಿ ಕುದಿಸಿಕೊಂಡಿದ್ದೀನಿ. ನಿಮಗೆ ಎಷ್ಟು ತೆಳುವಾಗಿ ಬೇಕೋ ನೋಡಿಕೊಂಡು ನೀರನ್ನು ಹಾಕಿ ಈ ಸ್ವೀಟ್ ಕಾರ್ನ್ ಬೇಯೋ ತನಕ ಬೇಯಿಸಿಕೊಂಡು ಕೊನೆಯಲ್ಲಿ ಚೀಸನ್ನು ಹಾಕಿಕೊಂಡರೆ ರುಚಿ ರುಚಿಯಾದ ಚೀಸ್ ಕಾರ್ನ್ ರೊಟ್ಟಿ ಚಪಾತಿ ಜೊತೆಗೆ ಚೆನ್ನಾಗಿರುತ್ತದೆ. ಹಾಗೆ ನಾನಿಲ್ಲಿ ಮಾವಿನ ಹಣ್ಣಿನ ರಸಾಯನ ಮಾಡೋಕ್ಕೆ ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗೆದು ಹೋಳುಗಳನ್ನಾಗಿ ಮಾಡಿಕೊಂಡು ರುಬ್ಬಿಟ್ಟುಕೊಂಡ ಕಾಯಿ ತುರಿಯೊಂದಿಗೆ ಹಾಕ್ಕೊಂಡಿದ್ದೀನಿ. ರುಬ್ಬುವಾಗ ಸ್ವಲ್ಪ ಗೋಡಂಬಿಯನ್ನು ಹಾಕಿಕೊಂಡರೆ ಈ ರಸಾಯನಕ್ಕೆ ರುಚಿಯು ಜಾಸ್ತಿ ಇರುತ್ತದೆ. ಹಾಗೆ ಇದಕ್ಕೆ ಸಿಹಿಗಾಗಿ ಸಕ್ಕರೆಯನ್ನು ಹಾಕಿಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಬೆರೆಸಿಕೊಂಡರೆ ಮಾವಿನ ಹಣ್ಣಿನ ರಸಾಯನವು ಸಿದ್ಧವಾಗುತ್ತದೆ. ಹಾಗೆ ಕೋಸಂಬರಿಗಾಗಿ ನೆನೆಸಿಟ್ಟ ಹೆಸರುಬೇಳೆ, ತುರಿದಿಟ್ಟುಕೊಂಡ ಕ್ಯಾರೆಟ್ ತುರಿ, ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಇದಕ್ಕೆ ಒಗ್ಗರಣೆಗಾಗಿ ನಾನಿಲ್ಲಿ ಶೇಂಗಾ, ಕರಿಬೇವು ಹಾಗೆ ಸಂಡಿಗೆ ಮೆಣಸು ಅಂತೀವಿ, ಮಜ್ಜಿಗೆ ಮೆಣಸು ಮತ್ತು ಸ್ವಲ್ಪ ಇಂಗನ್ನು ಹಾಕಿ ಹುರಿದುಕೊಂಡು ನೋಡಿ, ಹುರಿದ ಈ ಒಗ್ಗರಣೆಯನ್ನು ಶೇಂಗಾ ಸ್ವಲ್ಪ ಚೂರು ಚೂರಾಗುವಂತೆ ಕುಟ್ಟಿಕೊಂಡರೆ ಪರಿಮಳವು ಜಾಸ್ತಿ ಆಗುತ್ತದೆ. ಇವೆಲ್ಲವನ್ನು ಮಿಶ್ರ ಮಾಡಿಕೊಂಡರೆ ಪರಿಮಳಯುಕ್ತವಾದ ಕೋಸಂಬರಿಯು ಅನ್ನದೊಡನೆ ಊಟ ಮಾಡಲು ಅಥವಾ ಹಾಗೆಯೇ ತಿನ್ನಲು ಸಿದ್ಧವಾಗುತ್ತದೆ. ಇವೆಲ್ಲವನ್ನು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಮಾಡಿದ್ದೀನಿ. ಚೀಸ್ ಕಾರ್ನಿಗಾಗಿ ಮಾತ್ರ ನಾನು ಈರುಳ್ಳಿಯನ್ನು ಹಾಕಿದ್ದೀನಿ. ನಂತರ ತೊಂಬಳಿಗಾಗಿ ನಾನಿಲ್ಲಿ ತಾಜಾ ಮುರುಗಲ ಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಅಂದರೆ ಕೋಕಮ್ ಹಣ್ಣು ಅಂತಾರಲ್ಲ, ನಮ್ಮ ಕರ್ಕಿ ಮನೆಯಲ್ಲಿ ಇದನ್ನು ಬೆಳೆದಿದ್ದನ್ನು ಬೆಂಗಳೂರಿಗೆ ತಂದು ಮಾಡ್ತಾ ಇರೋದು. ತಾಜಾ ಹಣ್ಣನ್ನು ಈ ರೀತಿಯಾಗಿ ಕೈಯಿಂದ ಕಿವುಚಿಕೊಂಡು ನಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿಯನ್ನು ನೀರು ಬೆರೆಸಿ ತಯಾರಿಸಿಕೊಂಡು ಅದನ್ನು ರುಬ್ಬಿದ ಕಾಯಿ ಮಿಶ್ರಣಕ್ಕೆ ಹಾಕಿಕೊಂಡು ಇದಕ್ಕೊಂದು ಜೀರಿಗೆ ಒಗ್ಗರಣೆಯನ್ನು ಕೊಡಬೇಕು. ಅನ್ನದೊಡನೆ ಊಟ ಮಾಡಲು ಅಥವಾ ಕುಡಿಯೋದಾದರೆ ಸ್ವಲ್ಪ ಸೋಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಇದು ಹುಳಿಯಾಗಿರೋದರಿಂದ ಸ್ವಲ್ಪ ಬೆಲ್ಲವನ್ನು ಬೆರೆಸಿಕೊಂಡರೆ ಪಿತ್ತ ನಿವಾರಕವಾದ ಈ ಮುರುಗಲ ಹಣ್ಣಿನ ತೊಂಬಳಿಯು ಬೇಸಿಗೆಗೆ ಅತ್ಯುಪಯುಕ್ತವಾದ ತೊಂಬಳಿಯಾಗಿರುತ್ತದೆ. ಅನ್ನದೊಡನೆಯೂ ಊಟ ಮಾಡಲಂತೂ ರುಚಿಕರವಾಗಿರುತ್ತದೆ. ನಂತರ ನಾನಿಲ್ಲಿ ಈ ಕೆಸುವಿನ ಗಡ್ಡೆ ಅಂತೀವಲ್ಲ, ಅದನ್ನು ಬೇಯಿಸಿಕೊಂಡಿದ್ದನ್ನು ಸಿಪ್ಪೆ ತೆಗೆದು ಹೋಳುಗಳನ್ನಾಗಿ ಮಾಡಿಕೊಂಡು ರುಬ್ಬಿದ ತೆಂಗಿನಕಾಯಿಯ ಮಿಶ್ರಣ, ಮೊಸರು, ಉಪ್ಪು, ಒಗ್ಗರಣೆ ಇವೆಲ್ಲವನ್ನು ಹಾಕಿ ತಯಾರಿಸಿದ್ದೀನಿ. ಹಾಗೆ ಮಾಡಿದ ಅನ್ನ, ಮಾವಿನ ಹಣ್ಣಿನ ರಸಾಯನ, ಘೀ ರೈಸ್ ಇವೆಲ್ಲವನ್ನು ದೇವರಿಗೆ ನೈವೇದ್ಯ ಮಾಡಿ ಮೊಮ್ಮಗಳು ವ್ಯಾಪ್ತಿಯು ಪುಲ್ಕ ಮತ್ತು ಚೀಸ್ ಕಾರ್ನನ್ನು ತಿಂತಾ ಇದ್ದಾಳೆ. ಮಸ್ತಾಗಿದೆ, ನೀವು ಟ್ರೈ ಮಾಡಬೇಕು. 12 ಜನರಿಗೆ ತಯಾರಿಸಿದ ಈ ಅಡುಗೆಯಲ್ಲಿ ಏನೆಲ್ಲ ಇವೆ ಅನ್ನೋದನ್ನು ನೋಡೋಣ. ಇದೊಂದು ಘೀ ರೈಸ್, ಮೊದಲ ಅನ್ನಕ್ಕೆ ಊಟ ಮಾಡುವಂತಹ ಮುರುಗಲ ಹಣ್ಣಿನ ತೊಂಬಳಿ, ಕೆಸುವಿನ ಮೊಟ್ಟೆ ಹಸಿ, ಸೊಪ್ಪಿನ ಹುಳಿ, ಶರ್ಬತ್ ಲಿಂಬೆ ಹಣ್ಣಿನ ಅಪ್ಪೆ ಹುಳಿ, ಹಾಗೆಯೇ ಕೋಸಂಬರಿ ಮತ್ತು ಅಕ್ಕನ ಮಗಳು ವೀಣಾ ಗಣೇಶ್ ಮನೆಯಲ್ಲಿ ಮಾಡಿದಂತಹ ಬಾಳೆದಿಣ್ಣ ಪಲ್ಯ ಮತ್ತು ಸಾವಯವ ಸೊಪ್ಪಿನ ದಾಲ್, ಪುಲ್ಕ ಜೊತೆಗೆ ಸ್ವೀಟ್ ಕಾರ್ನ್ ಚೀಸ್ ಹಾಕಿದ ಮಸಾಲ, ಹಾಗೆ ಮಾವಿನ ಹಣ್ಣಿನ ರಸಾಯನ, ಬೇರೆ ಬೇರೆ ರೀತಿಯ ಉಪ್ಪಿನಕಾಯಿ, ಹೀಗೆ ಎಲ್ಲವೂ ಊಟದ ರುಚಿಯನ್ನು ನೆಂಟರಿಷ್ಟರ ಭೇಟಿಯ ಜೊತೆಗೆ ಖುಷಿಯನ್ನು ಹೆಚ್ಚಿಸಿದ್ದವು. ಈ ವಿಡಿಯೋವು ನಿಮಗೂ ಇಷ್ಟವಾಗಿರಬಹುದು. ಕೆಲವೊಂದು ವಿಧಾನಗಳನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೀನಿ. ಇನ್ನು ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಕೇಳಿ, ನನ್ನಲ್ಲಿ ವಿಡಿಯೋವು ಇದ್ದಲ್ಲಿ ನಿಮ್ಮ ಮುಂದೆ ಲಿಂಕನ್ನು ಹಂಚಿಕೊಳ್ತೀನಿ. ಹೀಗೆ ನೆಂಟರಿಷ್ಟರೆಲ್ಲ ಸೇರಿ ಊಟ ಮಾಡೋದೆಂದರೆ ಸಂಭ್ರಮವನ್ನು ಹೆಚ್ಚಿಸುತ್ತವೆ. ಮನೆ ಅಂಗಳದಲ್ಲಿ ಬೆಳೆದ ತರಕಾರಿ ಇತ್ಯಾದಿಗಳ ಈ ಅಡುಗೆಯು ನಗರದಲ್ಲಿ ಸಿಕ್ಕಿರುವುದರಿಂದ, ಹಾಗೆಯೇ ನೆಂಟರಿಷ್ಟರು ಸೇರಿದಾಗ ಇಂತಹ ಅಡುಗೆಗಳನ್ನು ಸವಿಯುವ ಖುಷಿಯನ್ನು ನಿಮ್ಮೊಡನೆಯೂ ಹಂಚಿಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.